ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆಲ್ರೆಡಿ ಟೈಮ್ 4:20. ಇವತ್ತು ಮಾರ್ನಿಂಗ್ ಬೇಗನೆ ಎದ್ದಿದ್ದೀನಿ. ಯಾಕೆ ಅಂತ ಅಂದರೆ ಇವತ್ತು ವಿಶೇಷ ಟ್ರಾವೆಲಿಂಗ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ ಇವತ್ತು ನಮ್ಮ ಮನೆ ದೇವರಾದ ಸಾಸ್ಲುಗೆ ಹೋಗ್ತಾ ಇದ್ದೀವಿ ನಾಗರು ಮಾಡೋಕ್ಕೆ ಶ್ರಾವಣ ಮಾಸದಲ್ಲಿ. ಅದಕ್ಕೆ ಅಲ್ಲಿಗೆ ಹೋದ್ಮೇಲೆ ಟಿಫನ್ ಬೇಕಲ್ವ, ಟಿಫನ್ ಮಾಡ್ಕೊಳ್ಳೋಣ ಅಂತ ಟಿಫನ್ನ ರೆಡಿ ಮಾಡ್ಕೊತಾ ಇದ್ದೆ. ಏನು ಟಿಫನ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡ್ಕೊಂಡು ಹೋದರೆ ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಇವತ್ತು ಸ್ವಲ್ಪ ಮಸಾಲೆನ ಡ್ರೈ ಮಾಡಿಕೊಂಡು ನಾನು ಪಲಾವ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಯಾರೆಲ್ಲ ಸಾಸ್ಲನ್ನ ನೋಡಿದ್ದೀರಾ, ಇದು ಬಂದು ಶ್ರವಣ ಬೆಳಗೊಳ ಇಂದ ಒಂದು 9 ಕಿಲೋಮೀಟರ್ಸ್ ಆಗ್ಬೋದು ಅಂತ ಅನಿಸುತ್ತೆ. 9 ಕಿಲೋಮೀಟರ್ 10 ಕಿಲೋಮೀಟರ್ ಇರ್ಬೋದು ಅಂತ ಅನ್ಕೋತೀನಿ. ನಾವು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಇಲ್ಲಿಗೆ ಹೋಗ್ತೀವಿ. ಇಲ್ಲಿಗೆ ಹೋಗಿ ನಾಗರ ಪಂಚಮಿ ಅಲ್ಲಿ ದೇವರಿದೆ, ಸೋಮೇಶ್ವರ ಮತ್ತು ಸೋಮೇಶ್ವರ ಅಥವಾ ಶಂಭುಲಿಂಗೇಶ್ವರ ಅಂತ ಎರಡು ಹೆಸರಿಂದ ಕರೀತಾರೆ. ಆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಊತಕ್ಕೆ ಹಾಲು ಎರೆದ್ಬಿಟ್ಟು ನಾವು ವರ್ಷ ಪ್ರತಿ ವರ್ಷ ಹೋಗ್ತೀವಿ. ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡ್ಕೊಂಡು ಬರ್ತೀವಿ. ಊತಕ್ಕೆ ಹಾಲು ಎರೆದು ಆಮೇಲೆ ಮುಡಿ ಕೊಡೋದಿದ್ರೆ ಮುಡಿ ಕೊಡ್ತಾರೆ. ಮಕ್ಕಳದು ಮುಡಿಗಳೆಲ್ಲ ಇರುತ್ತೆ. ಬಟ್ ನನ್ನ ಚಿಕ್ಕ ಮಗಂದು 3ನೇ ಮುಡಿ ಸಾಸ್ಲು ಶಂಭುಲಿಂಗೇಶ್ವರಂಗಿರೋದು. 3ನೇ ಮುಡಿ ಕೊಡಬೇಕು. ಬಟ್ ಫಸ್ಟು ನಾವು ಜೇನ್ಕಲ್ ಸಿದ್ದಪ್ಪಂಗೆ ಕೊಡ್ತೀವಿ, 2ನೇದು ಮನೆ ದೇವ್ರಿಗೆ ಕೊಡ್ತೀವಿ, 3ನೇದು ಬಂದು ಸಾಸ್ಲು ಕೊಡ್ತೀವಿ. ಅದೇ ರೀತಿ ಎಲ್ಲರೂ ಹೊರಟಿರೋದ್ರಿಂದ ಎಲ್ರಿಗೂ ಬೇಕಲ್ವ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಪಲಾವ್ನ ಮಾಡ್ಕೊತಾ ಇದ್ದೀನಿ. ಏನಂದರೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು, ತೆಂಗಿನಕಾಯಿ, ಟೊಮೆಟೊ ಇದೇನಿರುತ್ತೆ ಇದಿಷ್ಟನ್ನು ಫ್ರೈ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಸ್ವಲ್ಪ ಚಳಿನೂ ಇದೆ ಆಚೆ, ಸ್ವಲ್ಪ ಕೋಲ್ಡ್ ಬೇರೆ ಆಗಿದೆ ನನಗೆ. ಯಾಕೆ ಅಂದರೆ ಈ ನಡುವೆ ಸುಮಾರು ಸಲ ಪಾಪು ಇವಾಗ ಬೇಗನೆ ಎದ್ದೇಳ್ತಾನೆ. ಬೇಗ ಎದ್ದೇಳೋದ್ರಿಂದ ನಿದ್ದೆ ಕೂಡ ಆಗೋದಿಲ್ಲ. ಬಟ್ ಇವತ್ತು ತುಂಬ ಚೆನ್ನಾಗಿ ನಿದ್ದೆ ಬರ್ತಿದೆ. ಬಟ್ ದೇವಸ್ಥಾನಕ್ಕೆ ಹೋಗಬೇಕು. ನೆನ್ನೆ ನೈಟ್ ಆಲ್ಮೋಸ್ಟ್ ಎಲ್ಲದನ್ನು ಮನೆಯೆಲ್ಲ ರೆಡಿ ಮಾಡಿದ್ವು. ಕಸ ಗುಡಿಸಿ ನೆಲ ಒರೆಸ್ಕೊಂಡು ಗ್ಯಾಸ್ ಎಲ್ಲ ಒರೆಸಿ ರಾತ್ರಿಯೇ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ರಾತ್ರಿ ರೆಡಿ ಮಾಡಿಕೊಂಡು ಎಲ್ಲ ಮಲ್ಕೊಂಡಿದ್ದೆ. ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ಮಕ್ಳಿಗೆ ಹಾಕೋಕ್ಕೆ, ನನಗೆ ಹಾಕೊಂಡು ಹೋಗೋಕ್ಕೆ, ಹಸ್ಬೆಂಡ್ಗೆ ಎಲ್ರಿಗೂ ಬಟ್ಟೆನೆಲ್ಲ ಎತ್ತಿಟ್ಟು ಜೋಡಿಸಿ ಎಲ್ಲ ಮನೆ ಕೆಲಸ ಎಲ್ಲ ಮುಕ್ಕಾಲು ಭಾಗ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ. ಹಂಗಂತ ಹೇಳಿ ರಾತ್ರಿ ನೆಲ ಒರೆಸ್ತಿದ್ದೀನಿ ಅಂತೇಳಿ ಈಗ ನೆಲ ಒರೆಸ್ದಲೇ ಇರೋದಿಲ್ಲ. ಈಗಲೂ ಕೂಡ ನೆಲ ಒರೆಸ್ತೀನಿ. ನಾನು ಎದ್ದಿದ ತಕ್ಷಣ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಬಂದಿನೇ ತಿಂಡಿ ಮಾಡ್ತಾ ಇರೋದು. ಯಾಕೆ ಅಂದರೆ ಭಯ ಅಲ್ವಾ, ದೇವಸ್ಥಾನಗಳಿಗೆ ಹೋಗೋದು ಅಂದ್ರೇ ಭಯ. ಅಂಥದ್ರಲ್ಲಿ ಮಡಿ ತುಂಬ ಮುಖ್ಯ. ಯಾವುದೇ ದೇವರಿಗಾಗಲಿ ಫಸ್ಟು ನಾವು ಮಾಡಬೇಕಾಗಿರೋದು ಮಡಿಯಿಂದನೇ. ನಾವು ತುಂಬ ದೊಡ್ಡಸ್ತಿಗೆಯಲ್ಲಿ ಪೂಜೆಗಳನ್ನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಕೊಳಕ್ತನದಲ್ಲಿ ಪೂಜೆಗಳನ್ನ ಮಾಡಬಾರ್ದು. ದೇವರಿಗೆ ಫಸ್ಟು ಇಷ್ಟ ಆಗೋದೇ ಶುಭ್ರವಾಗಿ ಮಾಡೋದು. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ, ಆದರೆ ಕ್ಲೀನಾಗಿ ಶುಚಿಯಿಂದ ಒಳ್ಳೆ ಮನಸ್ಸಿಂದ ಮಾಡಬೇಕು ಅನ್ನೋದು ನನ್ನ ಭಾವನೆ. ನೋಡಿ, ಇಲ್ಲಿ ಆಯಿಲ್ ಕಾಣಿಸ್ತಿದೆಯಲ್ಲ, ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೋಬೇಕು. ಆಯಿಲ್ ಜಾಸ್ತಿ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಅದು ಸೀದೋಗಲ್ಲ, ಮಸಾಲೆ ಏನಿರುತ್ತೆ ಅದು ಸೀಯಲ್ಲ. ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೊಂಡು ಗ್ರೈಂಡ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಯಸ್ಸಾಗೆ ಪೇಸ್ಟ್ ಮಾಡ್ಕೊತೀನಿ ನಾನು. ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಬಟ್ ಡ್ರೈ ಮಾಡ್ತೀವಲ್ವ ನಾವು ಪಲ್ಯನ, ಯಾವುದೇ ಥರ ಈ ಥರ ಪಲಾವ್ ಮಾಡ್ಬೇಕಾದ್ರೆ ಯಾವುದೇ ಥರ ಹುರ್ಕೊಂಡು ಮಾಡಿದ್ರೂ ಬೇರೆ ಟೇಸ್ಟ್ ಸಿಗುತ್ತೆ. ಹಂಗೆ ಎಲ್ಲ ಅದೇ ಥರ ಹಸಿ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಪಲಾವ್ ಮಾಡಿದರೆ ಅದು ಬೇರೆ ಥರ ಟೇಸ್ಟ್ ಸಿಗುತ್ತೆ. ಬಟ್ ಈ ಟೇಸ್ಟು ಆಚೆ ಎಲ್ಲ ಹೋಗ್ತೀವಲ್ವ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ, ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ಜಾಸ್ತಿನೇ ಹಾಕಿ ಆಚೆ ನಾವು ತಿನ್ನೋಷ್ಟ್ರೊಳಗಡೆ ತಣ್ಣಗಾಗ್ಬಿಡುತ್ತೆ ತಿಂಡಿ. ಆಲ್ರೆಡಿ 5:30 ನಾನು ಆಲ್ರೆಡಿ ಒಗ್ಗರಣೆ ಹಾಕಬೇಕಾದ್ರೆ ಎಲ್ಲ ಹೆಚ್ಚಿಟ್ಕೊಂಡು ಕ್ಲೀನ್ ಮಾಡಿಕೊಂಡು ತರಕಾರಿ ಎಲ್ಲ ತೊಳ್ಕೊಂಡು ಮಾಡೋಷ್ಟೊತ್ತಿಗೆ 5:30 ಆಗೋಯಿತು. ಇನ್ನು ಆಲ್ಮೋಸ್ಟ್ 6 ಕಂಪ್ಲೀಟ್ ಆಗುತ್ತೆ. ನಾವು ತಿನ್ನೋಷ್ಟೊತ್ತಿಗೆ 10 ಗಂಟೆ ಆಗುತ್ತೋ 11 ಗಂಟೆ ಆಗುತ್ತೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ತಣ್ಣಗಾಗಿರುತ್ತೆ. ಸ್ವಲ್ಪನಾದರೂ ಉಪ್ಪು ಖಾರ ಜಾಸ್ತಿ ಇದ್ದರೆ ತಿಂದಿದ್ದು ರುಚಿನಾದ್ರು ಇರುತ್ತೆ ಅಂತ ಸ್ವಲ್ಪ ಮಸಾಲೆ ಐಟಮ್ಸ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ನೋಡಿ, ಕುಕ್ಕರ್ಗೆ ಎಣ್ಣೆ ಹಾಕಿ ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಪ್ರತಿ ಸಲ ಹೇಳ್ದಾಗೆ ನಾನು ಯಾವುದೇ ಥರ ಮಸಾಲೆ ಐಟಮ್ಸ್ನ ಏನು ಚಕ್ಕೆ, ಲವಂಗ, ಮೆಣಸು, ಮರಾಠಿ ಮೊಗ್ಗು, ಅನಾನಸ್ ಹೂವೆಲ್ಲ ಇರುತ್ತೆ, ಅದನ್ನ ಯಾವುದನ್ನು ಕೂಡ ನಾನು ಒಗ್ಗರಣೆಗೆ ಹಾಕಲ್ಲ. ನಾನು ಎಣ್ಣೆ ಹಾಕಿದ ತಕ್ಷಣ ಡೈರೆಕ್ಟ್ ಪಲಾವ್ ಎಲೆ ಹಾಕಿ ಡೈರೆಕ್ಟ್ ಈರುಳ್ಳಿ ಹಾಕೋತೀನಿ. ನಾನು ಯಾಕೆ ಅಂದರೆ ನಾನು ಚಕ್ಕೆ, ಲವಂಗ, ಮೆಣಸನ್ನು ಗ್ರೈಂಡ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಹಾಕ್ತೀವಿ ಅಂತೇಳ್ಬಿಟ್ಟು ಎಲ್ಲ ಮಸಾಲೆ ಐಟಮ್ಸ್ ಹಾಕಿ ವೇಸ್ಟ್ ಮಾಡಬಾರ್ದಲ್ವಾ. ಎಲ್ಲದಕ್ಕೂ ದುಡ್ಡು ಕೊಟ್ಟಿರ್ತೀವಿ, ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಜೀವನ ಮಾಡ್ತಿರ್ತೀವಿ. ಅದಕ್ಕೋಸ್ಕರನೇ ಏನಂದರೆ ಈ ದೇವರು ಮಾಡೋದ್ರಿಂದ ಏನು ಉಪಯೋಗ ಅಂದರೆ
ನಮ್ಮ ಕನಸುಗಳಲ್ಲಿ ಹಾವುಗಳ ಥರ ಎಲ್ಲ ಕಾಣಿಸ್ಕೊಳ್ಳೋದು ಆಗಿರ್ಬೋದು. ಆಮೇಲೆ ನಾವೆಲ್ಲೇ ಆಚೆ ಓಡಾಡಿದ್ರು ಆಗಿರ್ಬೋದು, ಅದರಿಂದ ನಾಗಪ್ಪನ ಕಡೆಯಿಂದ ನಮ್ಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅನ್ನೋ ನಂಬಿಕೆ ಮೇಲೆ ಮಾಡ್ತೀವಿ ಅಂತ ನಮ್ಮ ಅಜ್ಜಿ ಹೇಳಿದ್ರು. ಬಟ್ ನಿಜ ಫ್ಯಾಕ್ಟ್ ಏನಂತ ಗೊತ್ತಿಲ್ಲ ನನಗೆ. ನಾವು ಕೇಳಿದ್ದಕ್ಕೆ ಯಾಕಮ್ಮ ಅದು ನಮಗೆ ಮನೆ ದೇವರ ಯಾಕೆ ಮಾಡಬೇಕು, ಏನು ಮಾಡಬೇಕು, ಬಟ್ ಏನೋ ಒಂಥರ ಕುತೂಹಲ ಅಲ್ವಾ. ಇವತ್ತು ನಾವು ಚೆನ್ನಾಗಿ ನಮ್ಮ ಮನೆಯವರು ಏನು ಪೂಜೆ ಪುನಸ್ಕಾರಗಳನ್ನ ನಡೆಸ್ಕೊಂಡು ಬಂದಿರ್ತಾರೆ, ಅದನ್ನು ಕೇಳಿ ತಿಳ್ಕೊಳ್ಳೋದು ತಪ್ಪಿಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಕೇಳಿದೆ. ಜಸ್ಟ್ ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೌತೆಕಾಯಿನೆಲ್ಲ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಹೆಚ್ಚಿಬಿಟ್ಟು ಎತ್ತಿಟ್ಕೊಂಡೆ. ಫೈನಲಿ ಅಕ್ಕಿ ಎಲ್ಲ ಹಾಕಿ ಎಲ್ಲ ಉಪ್ಪು ಎಲ್ಲ ಏನು ಹಾಕಬೇಕು ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಅದಕ್ಕೆ ರೆಡಿ ಮಾಡಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟು ಪಾಪನೆಲ್ಲ ರೆಡಿ ಮಾಡಿಬಿಟ್ಟು ಮಲಗಿಸಿದ್ದೆ. ನೋಡಿ ಇವನ್ನ ರೆಡಿ ಮಾಡಿ ಮಲಗಿಸಿದ್ದೀನಿ ಆಲ್ರೆಡಿ. ಅವನಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೈಪರು, ಪ್ಯಾಂಟು ಮತ್ತು ಅವನಿಗೆ ಹೊಚ್ಚೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಶಾಲ್ ಟೈಪು ಎಲ್ಲ ಟವಲ್ಲೆಲ್ಲ ತೊಗೊಂಡೆ. ಅದ್ರ ಜೊತೆಗೆ ಅವ್ನು ಮಲ್ಕೊಂಡಿದ್ದಾನಲ್ವ ಅಂತ ಹೇಳ್ಬಿಟ್ಟು ನನಗೆ ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೆ ಅಲ್ಲಿ ಹೋದಾಗ ಕುಡಿಲಿಕ್ಕೆ ಊಟ ಮಾಡೋಕ್ಕೆ ಬೇಕಂತೆ. ನಾನು ಇವಾಗ ಇದನ್ನೆಲ್ಲ ಬಾಕ್ಸಿಗೆ ಶಿಫ್ಟ್ ಮಾಡ್ಕೊಳ್ಳೋ ಬದಲು ಹೇಗಿದ್ದರೂ ಕಾರಲ್ಲಿ ಹೋಗ್ತೀವಲ್ವ ಅಂತ ಹೇಳ್ಬಿಟ್ಟು ಕುಕ್ಕರ್ನೇ ಇಟ್ಕೊಂಬಿಡೋಣ ಅಂತೇಳಿ 2 ಸೌತೆಕಾಯಿನೂ ಕೂಡ ಇಟ್ಕೊಂಡಿದ್ದೆ. ಬಟ್ ಬೈ ಚಾನ್ಸ್ ಖಾರ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಮೊಸರು ಬಜ್ಜಿನೂ ಕೊಟ್ಟು ತುಂಬ ಏನಾದರೂ ಖಾರ ಇತ್ತು ಅಂತ ಅಂದರೆ ಸೌತೆಕಾಯಿ ಹೆಚ್ಚಿಕೊಟ್ರೆ ಖಾರ ಕಡಿಮೆ ಆಗುತ್ತೆ ಅಂತೇಳಿ. ನೋಡಿ ಪಲಾವ್ ಈ ಥರ ಆಗಿದೆ. ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗೆ ಇಟ್ಟರೆ ಅದು ಏನಾದರೂ ಸ್ವಲ್ಪ ಬಿಡಿ ಬಿಡಿ ಅಲ್ಲ ಸಾರಿ ಅರಳಿಲ್ಲ ಅಂತ ಅಂದರೆ ಚೆನ್ನಾಗಿ ಅರಳಿ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಾರಿ. ಸರಿ, ಇಲ್ಲಿ ಫೈನಲಿ ಪ್ಯಾಕ್ ಎಲ್ಲ ಮಾಡಿಕೊಂಡೆ. ಅದನ್ನೇ ಕುಕ್ಕರ್ನ ಇಟ್ಕೊಂಡ್ಬಿಟ್ಟೆ ಬ್ಯಾಗ್ ಒಳಗಡೆ. ಸ್ಪೂನು ಏನಿರುತ್ತೆ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಲೋಟ ಎಲ್ಲ, ನೀರಿನ ಕ್ಯಾನ್ ಕೂಡ ಇಟ್ಕೊಂಡಿದ್ದೀನಿ. ಈ ಕಡೆ ಡೋರ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಫೈನಲಿ ಹೊರಟ್ವು. ಕಾರಲ್ಲಿ ಕೂತಿದ್ದೀವಿ. ನನ್ನ ತಮ್ಮನ್ನ ಸ್ವಲ್ಪ ಕೇಳಿದೆ ವೀಡಿಯೋ ಶೂಟ್ ಮಾಡಿಕೊಡು ಕಾರಿಂದು ಹೊರಡೋದನ್ನ ಅಂತ. ಅದಕ್ಕೆ ಪಾಪ ಅವ್ನು ಶೂಟ್ ಮಾಡಿಕೊಟ್ಟ. ಅವನೇನು ಬರ್ತಿಲ್ಲ, ನಮ್ಮಮ್ಮ ಬರ್ತಿದ್ದಾರೆ. ಫೈನಲಿ ವೀಡಿಯೋ ಕೊಟ್ಟ. ಈ ವೀಡಿಯೋನಲ್ಲಿ ಸ್ಟಾಪ್ ಮಾಡಿ ನೆಕ್ಸ್ಟ್ ವೀಡಿಯೋ ಕ್ಲಿಪ್ ತೊಗೊಂಡೆ. ಫೈನಲಿ ಹೊರಟ್ವು. ಇದು ನಮ್ಮೂರಿಂದ ಮಧ್ಯಭಾಗ ಹೊರಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಜ್ಜಿ ಮನೆ, ನಮ್ಮ ಹಸ್ಬೆಂಡ್ ಇದ್ದಾರೆ ಅವ್ರ ಅಜ್ಜಿ ಮನೆ. ಅವ್ರ ಅಜ್ಜಿನೂ ಕರ್ಕೊಂಡ್ವು. ನೆಕ್ಸ್ಟ್ ನಮ್ಮಮ್ಮನ ಪಿಕ್ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದ್ರೇ ಅಮ್ಮನ ಮನೆ. ಇಲ್ಲಿ ನೋಡಿ ತೋರಿಸ್ತೀನಿ, ಈಗ ಅಮ್ಮನ ಮನೆ ರೋಡ್ ತೋರಿಸ್ತೀನಿ. ಇದು ನಮ್ಮ ಅಮ್ಮನ ಮನೆ ರೋಡು. ಅಮ್ಮನ್ನು ಹತ್ತಿಸ್ಕೊಂಡು ಹೊರಟ್ವು. ಫೈನಲಿ ಎಲ್ಲರೂ ಖುಷಿಯಾಗಿ ದೇವಸ್ಥಾನಕ್ಕೆ ಹೊರಟ್ವು. ಈಗ ಯಾರ್ಯಾರು ಹೋಗ್ತಾ ಇದ್ದೀವಿ ಜೊತೇಲಿ ಅಂತ ಹೇಳ್ಬಿಟ್ಟು ಅವ್ರನ್ನೇ ತೋರಿಸ್ತೀನಿ ನಿಮಗೆ. ಅವ್ರನ್ನೂ ಕೂಡ ನೋಡಿ ಎಷ್ಟು ಗ್ರೀನ್ ಆಗಿದೆ. ಮಾರ್ನಿಂಗ್ ಟೈಮಲ್ಲಿ ಎಲ್ಲಾದರೂ ಆಚೆ ಹೊರಟಾಗ ಎಷ್ಟು ಖುಷಿ ಇರುತ್ತೆ ಗೊತ್ತಾ, ಏನೋ ಒಂಥರ ಖುಷಿ. ನೋಡಿ ನಮ್ಮೂರು ಗೇಟಿನಲ್ಲಿ ನಮ್ಮೂರು ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ. ಈ ಥರ ಇದೆ ನಮ್ಮೂರು ಬಸ್ ಸ್ಟ್ಯಾಂಡು. ಫುಲ್ಲೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ. ಗಲೀಜಾಗಿದೆ, ಯಾಕೆಂದರೆ ಯಾರೂ ಅದನ್ನ ಯೂಸ್ ಮಾಡಲ್ಲ, ಯಾರೂ ಹೋಗಲ್ಲ, ಸುಮ್ಮನೆ ಗಿಡಗಳು ಬೆಳ್ಕೊಂಡಿದೆ. ಆ ಕಡೆ ಬಂದು ಅರಸೀಕೆರೆಗೆ ಹೋಗುತ್ತೆ, ಈ ಕಡೆ ಬಂದು ಹಾಸನ ರೂಟ್ ಹೋಗುತ್ತೆ. ಇಲ್ಲಿ ನೋಡಿ ಹಾಸನಲ್ಲಿ ಆರ್ನಹಳ್ಳಿ ಅಂತ ಸಿಗುತ್ತೆ ನಮ್ಮೂರಿಂದ ಮುಂದೆ. ಆರ್ನಹಳ್ಳಿಲಿ ನಾವು ಕಟ್ ಮಾಡ್ಕೊಂಡ್ವಿ, ಲೆಫ್ಟಿಗೆ ತೊಗೊಂಡ್ವು ಗಾಡಿನ. ಇಲ್ಲಿಂದ ಹೋದರೆ ಚನ್ನರಾಯಪಟ್ಟಣ ರೋಡು ಸಿಗುತ್ತೆ ನಮಗೆ. ಚನ್ನರಾಯಪಟ್ಟಣ ರೋಡ್ಗೆ ಜಾಯ್ನ್ ಆಗುತ್ತೆ ಈ ರೋಡ್ ಬಂದು. ಇದು ಏನು ದಾರಿ ಅಂದರೆ ಇದು ಈ ಕಡೆ ಮೇನ್ ರೋಡಲ್ಲಿ ಹೋದರೆ ಹಾಸನ ರೋಡು, ಈ ಕಡೆ ಬಂದು ಹಾಸನ್ಗೆ ಹೋಗೋ ರೋಡು. ಈ ಕಡೆ ರೈಟಿಗೆ ತೊಗೊಂಡಿದ್ರೆ ಜಾವಗಲ್ಗೆ ಹೋಗೋ ರೋಡು, ಈ ಕಡೆ ಲೆಫ್ಟಿಗೆ ತೊಗೊಂಡಿರೋದ್ರಿಂದ ಇದು ಚನ್ನರಾಯಪಟ್ಟಣಗೆ ಲಿಂಕ್ ಆಗುತ್ತೆ ರೋಡು. ನೋಡಿ ನನ್ನ ಮಗ ಮಲ್ಕೊಂಡಿದ್ದು ಪಾಪ ಕೂತ್ಕೊಂಡಿದ್ದಾನೆ. ಪಾಪ ನೋಡ್ತಾ ಇದ್ದಾನೆ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನನ್ನು ಅಂತ. ನೋಡಿ ಇದು ಚನ್ನರಾಯಪಟ್ಟಣ ರೋಡಲ್ಲಿ ನೆಕ್ಸ್ಟ್ ಚನ್ನರಾಯಪಟ್ಟಣ ರೋಡ್ಗೆ ರೈಟಿಗೆ ತೊಗೊಂಡ್ವು ಗಾಡಿನ. ನಮ್ಮೂರು ಬಂದ್ವಲ್ಲ ತಳ್ಳೂರು ರೋಡಿಂದ ತೊಗೊಂಡ್ವು. ಫೈನಲಿ ಹೊರಟಿದ್ದೀವಿ. ಅಜ್ಜಿ, ಅಮ್ಮ, ನಮ್ಮಮ್ಮ, ಅತ್ತೆ, ನನ್ನ ಮಗ, ದೊಡ್ಡ ಮಗ, ನನ್ನ ಚಿಕ್ಕ ಮಗ, ನಮ್ಮ ಹಸ್ಬೆಂಡ್, ನಾವಿಷ್ಟೇ ಜನ ಹೊರಟಿದ್ದು. ಎಲ್ರಿಗೂ ಫ್ಯಾಮಿಲಿ ಆಲ್ಮೋಸ್ಟ್ ತುಂಬ ಜನ ಇದ್ದಾರೆ, ಬರಬೇಕಿತ್ತು. ನಮ್ಮ ಅಜ್ಜಿಗೆ 2 ಗಂಡು ಮಕ್ಳು ಇರೋದ್ರಿಂದ ಅವ್ರ ಮಕ್ಕಳು ಅವ್ರ ಸೊಸೆ ಎಲ್ಲರೂ ಬರಬೇಕಿತ್ತು. ಬಟ್ ಅವ್ರವ್ರ ಸಂದರ್ಭಾನುಸಾರ ಅವರಿಗೆ ತುಂಬ ಬ್ಯುಸಿ ಇರೋದ್ರಿಂದ ಯಾರೂ ಬರಲಿಲ್ಲ. ಫೈನಲಿ ನಾವು ಶ್ರಾವಣದಲ್ಲಿ ಕಂಪಲ್ಸರಿ ಹೋಗಲೇಬೇಕು. ಈಗ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಕೂರ್ಲಿಕ್ಕಾಗಲ್ಲ, ಯಾಕೆಂದರೆ ಮನೆ ದೇವ್ರ ಪೂಜೆಗಳು ಏನು ನಡೆಸ್ಕೊಂತಾರೆ ಅದು ಮಾಡಲೇಬೇಕು. ಅಂತೂ ಇಂತೂ ಚನ್ನರಾಯಪಟ್ಟಣ ತಲುಪಿದ್ವು. ನೋಡಿ ಚನ್ನರಾಯಪಟ್ಟಣ ಬೋರ್ಡು. ಚನ್ನರಾಯಪಟ್ಟಣ ಬಂದ್ವು. ಚನ್ನರಾಯಪಟ್ಟಣದಲ್ಲಿ ಬಂದ್ವು. ಮಿಡಲಲ್ಲಿ ಸಿಗ್ನಲ್ ಬಂತು. ಸಿಗ್ನಲಲ್ಲಿ ನಿಂತ್ಕೊಂಡು ಸ್ವಲ್ಪ ವೀಡಿಯೋನ ಸ್ಪೀಡ್ ಮಾಡಿದ್ದೀನಿ.
ನೋಡಿ ಸಿಗ್ನಲ್ ಬೀಳತ್ತೆ, ಈಗ ಸಿಗ್ನಲ್ ಬಿತ್ತು ಹೊರಟ್ವು. ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ಆಂಜನೇಯ ಟೆಂಪಲ್ ಇದೆ ಒಂದು ದೊಡ್ಡದಾಗಿ, ತುಂಬ ಚೆನ್ನಾಗಿದೆ ಅದು. ಫೈನಲಿ ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ಪಾರ್ಕ್ ಮಾಡಿದ್ವು ಗಾಡಿ. ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಇಳಿದ್ಬಿಟ್ಟು ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಬಂದರು ಪೂಜೆ ಮಾಡೋಕ್ಕೆ. ಇಲ್ಲಿ ಸೈಡಿಗೆ ನಿಲ್ಲಿಸ್ಕೊಂಡ್ರೆ ಎಲ್ಲ ಸಿಕ್ಬಿಡುತ್ತೆ. ಇಲ್ಲಿ ಮಾರ್ಕೆಟ್ ఒకటి ಲೆಫ್ಟಲ್ಲಿ ಒಂದು ಮಾರ್ಕೆಟ್ ಇದೆ, ಮಾರ್ಕೆಟ್ ಒಳಗಡೆ ಹೋಗ್ಬಿಟ್ರೆ ಎಲ್ಲ ಅಲ್ಲೇ ಸಿಕ್ಬಿಡುತ್ತೆ. ಎಲ್ಲ ತೊಗೊಂಬಂದರು. ಸರಿ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಮೊಸರು ಕೂಡ ತೊಗೊಂಬಂದರು. ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ, ಮೊಸರು ಕೂಡ ತೊಗೊಂಬಂದರು. ಫೈನಲಿ ಮತ್ತೆ ಅಲ್ಲೆಲ್ಲ ತೊಗೊಂಡು ಆ ಪೂಜೆ ಸಾಮಾನು ಐಟಮ್ಸ್ ಎಲ್ಲ ತೊಗೊಂಡು ಹೊರಟ್ವು. ಅಲ್ಲಿಂದ ಹೊರಟು ನೆಕ್ಸ್ಟು ದೇವಸ್ಥಾನಕ್ಕೆ ರೀಚ್ ಆದವು. ನೆಕ್ಸ್ಟ್ ಇಲ್ಲಿಂದ ಮತ್ತೆ ಶ್ರವಣಬೆಳಗೊಳಗೆ ಹೋಗೋ ರೋಡಲ್ಲಿ ಕಟ್ಟು ಹೊಡಿಬೇಕು. ಆ ಕಟ್ಟು ಹೊಡೆದಾಗ ಇದನ್ನೆಲ್ಲ ಯಾರು ನೋಡಿದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ. ಸುಮಾರು ನಾನು ಚಿಕ್ಕ ಮಗುವಿಂದ ನೋಡ್ತಿದ್ದೀನಿ. ನಮ್ಮ ಅತ್ತೆ ಮನೆ ಇಲ್ಲೇ ಇರೋದು ಶ್ರವಣಬೆಳಗೊಳ. ನಮಗೆ ಗಂಡ್ಸಿ, ಆ್ಯಂಡ್ ಪೋಸ್ಟು, ಶ್ರವಣಬೆಳಗೊಳ, ಚನ್ನರಾಯಪಟ್ಟಣ ಇಲ್ಲೆಲ್ಲ ಫುಲ್ ರಿಲೇಷನ್ ಇದ್ದಾರೆ. ಆಲ್ಮೋಸ್ಟ್ ನನಗೆ ತುಂಬ ಮೆಮೊರೀಸ್ ಇದೆ ಚನ್ನರಾಯಪಟ್ಟಣ ಶ್ರವಣಬೆಳಗೊಳದಲ್ಲಿ. ಯಾಕೆಂದರೆ ನಾನು ಅವಾಗವಾಗ ಜಾಸ್ತಿ ಹೋಗ್ತಾ ಇದ್ದೆ ಅಲ್ಲಿಗೆ. ಆ ಕೆರೆನ ಯಾರೆಲ್ಲ ನೋಡಿದ್ದೀರಾ, ಆ ಕೆರೆಯಲ್ಲಿ ಯಾವತ್ತೂ ಕೂಡ ನೀರು ಇಲ್ದಂಗಿಲ್ಲ. ಪ್ರತಿಯೊಂದು ನಾನು ನೋಡಿದಾಗಲೆಲ್ಲ ಕೆರೆಯಲ್ಲಿ ನೀರು ಇರುತ್ತೆ. ನಾನು ನೋಡದೇ ಇದ್ದಾಗ ಗೊತ್ತಿಲ್ಲ, ಬಟ್ ನಾನು ನೋಡಿದಾಗಲೆಲ್ಲ ಆ ಕೆರೆಯಲ್ಲಿ ನೀರಿರುತ್ತೆ. ಏನೋ ಒಂಥರ ಖುಷಿ ನೀರು ನೋಡೋದು ಅಂದರೆ. ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವು ನಾವು. ಇಲ್ಲಿ ಹೇಳ್ತಿದ್ದಾರೆ ಏನಂತ ಗೊತ್ತಾ, ದೇವಸ್ಥಾನ ಡಮಲೇಶ್ ಮಾಡಿದ್ದಾರೆ ಅಂತ. ಬನ್ನಿ ಕಾರ್ ಇಲ್ಲಾಕಿ ಅಂತೆಲ್ಲ ಹೇಳ್ತಿದ್ದಾರೆ. ಫುಲ್ ದೇವಸ್ಥಾನ ಹೊಸ್ದಾಗಿ ಕಟ್ತಿದ್ದಾರೆ. ಫುಲ್ ಎಲ್ಲ ರೋಡೆಲ್ಲ ಕಿತ್ತಾಕ್ಬಿಟ್ಟಿದ್ರು. ನೋಡಿ ಇದೇನಿದೆ, ಇದು ಗಂಗಮ್ಮನ ಕೊಳ ಅಂತ. ನಾವು ಇಲ್ಲೇ ಗಂಗಮ್ಮನ ಮಾಡೋದು. ಮುಡಿ ಕೊಡ್ತಾರಲ್ವ, ಮುಡಿ ಕೊಟ್ಟವರು ಇಲ್ಲಿ ಸ್ನಾನ ಕೂಡ ಮಾಡ್ತಾರೆ. ಫೈನಲಿ ತುಂಬ ಜನ ಇಲ್ಲಿ ಸ್ನಾನ ಮಾಡ್ಕೊತಾರೆ. ಯಾಕೆಂದರೆ ಅವ್ರಿಗೆ ಯಾವುದೇ ಥರ ದೋಷಗಳಿರಲಿ, ಅವ್ರಿಗೆ ಯಾವುದೇ ಥರ ಮೈ ಕಡ್ತಗಳಿರಲಿ, ಅಲರ್ಜಿಸ್ ಆಗಿರಲಿ, ನಾಗಪ್ಪಂದು ಏನಾದರೂ ದೋಷಗಳಿರಲಿ, ದೋಷ ನಿವಾರಣೆಗೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಗಂಗಮ್ಮನ ಕೊಳದಿಂದ ನೀರು ಹಾಕಿಸ್ಕೊತಾರೆ. ತುಂಬ ಒಳ್ಳೆಯದಾಗುತ್ತೆ. ನನಗೂ ತುಂಬ ಆಸೆ ಇದೆ ಗಂಗಮ್ಮನ ಕೊಳದಲ್ಲಿ ಸ್ನಾನ ಮಾಡ್ಬೇಕಂತೇಳಿ. ಕೊಳದಲ್ಲಿ ಸ್ನಾನ ಮಾಡಲಿ ಬಿಡಲ್ಲ, ಅದೇ ತೊಗೊಂಬಂದು ಬಿಂದಿಗೆಲಿ ತೊಗೊಂಬಂದು ಆಚೆ ಸ್ನಾನ ಮಾಡ್ಕೋಬೋದು. ಬಟ್ ಏನೋ ಒಂಥರ ಖುಷಿಯಾಗುತ್ತೆ. ಬಟ್ ಪಾಪ ಚಿಕ್ಕವನಿರೋದ್ರಿಂದ ಆಗಲಿಲ್ಲ. ಬಟ್ ನಾನು ಸುಮಾರು ಒಂದು 2 ಸಲ ಸ್ನಾನ ಮಾಡಿದ್ದೀನಿ ಗಂಗಮ್ಮನ ಕೊಳದ ಹತ್ರ. ನಮ್ಮ ಅತ್ತೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು. ನಾವಿಲ್ಲಿ ಪ್ರತಿ ವರ್ಷ ಗಂಗಮ್ಮನ ಮಾಡ್ತೀವಿ. ನನ್ನ ಡೆಲಿವರಿ ಆದಮೇಲೆ ನಾನು ಗಂಗಮ್ಮನ ಪೂಜೆ ಮಾಡಿರಲಿಲ್ಲ, ಇವತ್ತೇ ಫಸ್ಟ್ ಮಾಡಿದ್ದು. ಡೆಲಿವರಿ ಆದಮೇಲೆ ನನ್ನ ದೊಡ್ಡ ಮಗಂದ್ರಲ್ಲೂ ನಾನು ಫಸ್ಟ್ ಗಂಗಮ್ಮನ ಪೂಜೆ ಇಲ್ಲೇ ಮಾಡಿದ್ದು. ಈ ಸರಿನೂ ಕೂಡ ಇಲ್ಲೇ, ನನ್ನ ಚಿಕ್ಕ ಮಗಂದ್ರಲ್ಲಿ ಕೂಡ ಇಲ್ಲೇ ಮಾಡ್ತಿದ್ದೀನಿ. ನಮ್ಮ ಅತ್ತೆ ಅರ್ಶಿನ ಕುಂಕುಮ ಕೊಡು ಎಲ್ರಿಗೂ ಅಂತ. ನಮ್ಮ ಅಮ್ಮಂಗೆ, ನಮ್ಮ ಅಜ್ಜಿಗೆ, ನಾನು ತೊಗೊಂಡು ನಮ್ಮ ಅತ್ತೆಗೂ ಇಟ್ಟು, ಮಕ್ಳಿಗೂ ಎಲ್ಲರಿಗೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ನಾನು ಹೂವಿಂದು ಬರುತ್ತಲ್ವ, ದಳ ಬರುತ್ತಲ್ವ, ಹೂವಿಂದು ಕಂಕಣ ಬರುತ್ತಲ್ವ, ಹೂವಿನ ಕಂಕಣ ಎಲ್ಲ ರೆಡಿ ಮಾಡಿಕೊಟ್ಟೆ ಅತ್ತೆಗೆ. ಫೈನಲಿ ಅತ್ತೆ ನಾನು ಎಲ್ಲ ಪೂಜೆ ಮಾಡಿದ್ವು. ಈ ಗಂಗಮ್ಮನ ಪೂಜೆ ಎಲ್ಲ ಯಾಕೆ ಮಾಡ್ತಾರೆ ಅಂದರೆ, ಯಾವುದೇ ಥರದ್ದು ನಮಗೆ ಗಂಗಮ್ಮ ತಾಯಿಯಿಂದ ಯಾವುದೇ ಥರ ಮನೆಯವ್ರಿಗೆ ಆಗಲಿ ನಮಗೆ ಆಗಲಿ ಎಲ್ಲೂ ಗಂಗಮ್ಮ ತಾಯಿಯಿಂದ ಏನೂ ತೊಂದರೆ ಆಗದೆ ಇರಲಿ ಅಂತ ಮಾಡ್ತಾರೆ. ನನಗೆ ಈ ಪೂಜೆ ಪುನಸ್ಕಾರಗಳ ಬಗ್ಗೆ ತುಂಬ ತಿಳ್ಕೊಬೇಕು ಅಂತ ಆಸೆ ಇದೆ, ಬಟ್ ಹೇಳೋರಿಲ್ಲ. ಫಸ್ಟೆಲ್ಲ ನಮ್ಮ ಅಜ್ಜಿ ಒಬ್ಬರಿದ್ರು, ಅವ್ರು ತೀರೋದ್ರು. ಅವರಿದ್ದಾಗ ನಮಗೆಲ್ಲನೂ ಹೇಳೋರು, ಯಾಕೆ ಯಾವ ಪೂಜೆ ಮಾಡ್ತಾರೆ, ಬ್ರಹ್ಮ ವಿಷ್ಣು ಬ್ರಹ್ಮ ಕಮಲದ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಹೇಳೋರು. ನೋಡಿ ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ನಾವು. ಗಂಗಮ್ಮನ ಕೊಳದಲ್ಲಿ ನೀರು ಎಷ್ಟು ತಣ್ಣಗಿತ್ತು ಗೊತ್ತಾ. ಎಷ್ಟು ಸುಮಾರು ಒಂದು 6 ತಿಂಗಳಾಗಿತ್ತು ನಾನು ತಣ್ಣೀರೊಳಗಡೆ ಕಾಲಿಟ್ಟು. ತುಂಬ ಖುಷಿ ಆಗ್ತಿತ್ತು. ಏನೋ ಒಂಥರ ಫೀಲ್ ಆಗ್ತಾಯಿತ್ತು ನನಗೆ. ತಣ್ಣೀರೊಳಗಡೆ ಕಾಲಿಟ್ಕೊಂಡು ನಿಂತಿರೋ ತುಂಬ ಖುಷಿ ಆಗ್ತಿತ್ತು. ನೋಡಿ ನಮ್ಮ ಅತ್ತೆ ಪೂಜೆ ಮಾಡ್ತಿದ್ದಾರೆ ಈಗ. ಫೈನಲಿ ಪೂಜೆ ಮಾಡ್ಕೊತಿದ್ವಿ. ನಮ್ಮ ಅತ್ತೆ ಹಾಗೆ ಪೂಜೆ ಮಾಡ್ತಿದ್ರು ಅಂತೇಳಿ ಕಟ್ಟಿರಲಿಲ್ಲ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೀನಿ ನಮ್ಮ ಅತ್ತೆಗೆ ನಾನೇ. ಏನೋ ಒಂಥರ ಖುಷಿ. ಇದನ್ನು ಕಟ್ಕೊಳ್ಳೋದೊಂದು ತುಂಬ ಖುಷಿ ನನಗೆ. ಏನೋ ಒಂಥರ ಖುಷಿ ಸಿಗುತ್ತೆ. ನನಗೆ ನಮ್ಮ ಹಸ್ಬೆಂಡೇ ಕಟ್ಟಿದ್ರು. ನಮ್ಮ ಹಸ್ಬೆಂಡ್ ಕೈಲಿ ಕೊಟ್ಟು ಕಟ್ಟಿಸ್ಕೊಂಡೆ. ನನಗೆ ಈ ವಿಡಿಯೋ ಶೂಟ್ ಮಾಡಿಕೊಟ್ಟಿದ್ದು ನನ್ನ ಮಗ. ನಾನು ಕೂಡ ಪೂಜೆ ಮಾಡ್ತಿದ್ದೀನಿ ಈಗ. ನೋಡಿ ನೀರು ಎಷ್ಟು ತಿಳಿಯಾಗಿದೆ ಗೊತ್ತಾ.
ದೇವರು ಯಾವುದೇ ದೋಷಗಳಿರಲಿ ಏನೇ ಇರಲಿ ಆ ಗಂಗಮ್ಮ ತಾಯಿ ಎಲ್ಲ ಹೊಟ್ಟೆಗೆ ಹಾಕೊಳ್ಳಿ ಅಂತೇಳಿ ಪೂಜೆ ಮಾಡಿದೆ ಫೈನಲಿ. ಯಾಕೆ ಅಂದರೆ ನಾವೆಲ್ಲಾದರೂ ಆಚೆ ನೀರಿನಲ್ಲಿ ಆಟ ಆಡಬೇಕಾದ್ರೆ ಆಗಲಿ, ಯಾವ್ದಾದ್ರು ಬೀಚ್ಗಳಿಗೆ ಹೋದಾಗಲಿ ಆಗಲಿ, ಎಲ್ಲೇ ಹೋಗಲಿ ಈ ಥರ ಗಂಗಮ್ಮ ತಾಯಿ ಪೂಜೆ ಮಾಡಿದ್ರೆ ಏನೂ ಆಗೋದಿಲ್ಲ ಅಂತ ನಮ್ಮ ಅತ್ತೆ ಹೇಳಿದ್ರು. ನಮ್ಮ ಅತ್ತೆ ಕೇಳಿದ್ದಕ್ಕೆ ನಮ್ಮ ಅತ್ತೆ ಆ ಥರ ಹೇಳಿದ್ರು. ಬಟ್ ಅದರಲ್ಲಿ ಎಷ್ಟು ಸರಿನೋ ಎಷ್ಟು ತಪ್ಪು ಗೊತ್ತಿಲ್ಲ. ಪಾಪ ಫೈನಲಿ ಅವ್ರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ ಅದು ಗೊತ್ತಿಲ್ಲ. ಹಸ್ಬೆಂಡು ಪೂಜೆ ಮಾಡಿದ್ರು. ಹಸ್ಬೆಂಡ್ ಪೂಜೆ ಮಾಡ್ತಿದ್ದಂಗೆ ನೆಕ್ಸ್ಟ್ ಅಜ್ಜಿ ಕೂಡ ಪೂಜೆ ಮಾಡಿದ್ರು. ಅಮ್ಮ ಕೂಡ ಪೂಜೆ ಮಾಡ್ತಿದ್ದಾರೆ ಈಗ. ಫೈನಲಿ ಎಲ್ರದ್ದು ಪೂಜೆ ಆಗಿತ್ತು. ನನ್ನ ಮಗನ ಮಾತ್ರ ಪೂಜೆ ಮಾಡಿಸ್ದಲೇ ಹೇಗಿರೋಕ್ಕಾಗತ್ತೆ ನನ್ನ ಸಣ್ಣ ಮಗನ. ಅದಕ್ಕೆ ಅವನು ಕೂಡ ಪೂಜೆ ಮಾಡಿಸ್ದೆ. ನನ್ನ ಮಗನಿಗೆ ಮೊದಲನೇ ಪೂಜೆ. ನನ್ನ ಮಗನಿಗೆ ಕೂಡ ಕಾಲಿಟ್ಟು ಕೊಟ್ಟೆ, ಅವ್ರಿಗೂ ಖುಷಿ ಆಗಲಿ ಅಂತೇಳಿ. ಈಗ ನಾವು ಏನು ಪೂಜೆ ಮಾಡಿರ್ತೀವಿ ಅದನ್ನು ನಾವು ಮಡ್ಲು ತುಂಬಿಸ್ಕೋಬೇಕು. ಇಲ್ಲಿ ನಾವು ಏನು ನಾಗಪ್ಪನ ತೊಗೊಂಡ್ವು, ಇಲ್ಲಿ 3 ನಾಗಪ್ಪನ ತೊಗೊಂಡ್ರು ನಮ್ಮ ಅತ್ತೆ. ಆ 3 ನಾಗಪ್ಪನು ನೀರಿಗೆ ಬಿಟ್ವು. ಇಲ್ಲಿ ನೋಡಿ, ಇದು ಶಿವಂದು, ನಾವೇನು ಶಾಸ್ತ್ರಿಗೆ ಹೋಗಿದ್ದೀವಿ ಅಲ್ಲಿ ಇದೆ ಶಿವಂದು. ತುಂಬ ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ, ತುಂಬ ಸೂಪರಾಗಿದೆ ನೋಡೋದಕ್ಕೆ. ದೇವಸ್ಥಾನ ತುಂಬ ಚೆನ್ನಾಗಿತ್ತು ಫಸ್ಟು, ಈಗ ಡೆಮಾಲಿಷ್ ಮಾಡಿ ಇನ್ನೂ ತುಂಬ ಚೆನ್ನಾಗಿ ಕಟ್ತಿದ್ದಾರೆ. ಇದು ಬಂದುಬಿಟ್ಟು ಗಂಗಮ್ಮನ ಕೊಳದ ಹತ್ರ ಸೋಮೇಶ್ವರ ಶಂಭುಲಿಂಗೇಶ್ವರ ಸ್ವಾಮಿ. ಇಲ್ಲಿಂದ ಮತ್ತೆ 1 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗಬೇಕು. ಪ್ರತಿ ಸಲ ನಡ್ಕೊಂಡು ಹೋಗ್ತಿದ್ವಿ. ಈ ಸರಿ ಕಾರ್ ಇರೋದ್ರಿಂದ ಕಾರಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನಕ್ಕೆ. ಇಲ್ಲಿಂದನೇ ಮತ್ತೆ ಹೋಗಬೇಕು. ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೋಡಿ ಎಷ್ಟು ಪೂಜೆ ಮಾಡ್ಕೋಬೇಕು. ನೋಡಿ ಎಷ್ಟು ಗ್ರೀನ್ ಆಗಿದೆ. ಇಲ್ಲೆಲ್ಲ ತುಂಬ ನೀರು ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ಬೆಳೆಗಳು ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಈ ದೇವಸ್ಥಾನನೂ ಕೂಡ ಡೆಮಾಲಿಷ್ ಮಾಡಿದ್ದಾರೆ. ಹಂಗಾಗಿ ಗರ್ಭಗುಡಿಯಿಂದ ದೇವ್ರುಗಳನ್ನ ತೊಗೊಂಬಂದು ಈ ಕಡೆ ಒಂದು ಪುಟ್ಟು ದೇವಸ್ಥಾನಗಳಲ್ಲಿಟ್ಟು ಪೂಜೆ ಮಾಡ್ತಿದ್ದಾರೆ. ಫುಲ್ ಎಲ್ಲ ದೇವಸ್ಥಾನ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಫೈನಲಿ ಇಲ್ಲಿ ಕೂಡ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಾಗರನ್ನ ಮಾಡೋಕ್ಕೆ ಹೋದ್ವು. ಇದೇ ಮುಖ್ಯವಾಗಿ ನಾವು ಬಂದಿದ್ದು ಪೂಜೆ ಏನಂದರೆ, ಇದಕ್ಕೆ ಮುಖ್ಯವಾಗಿ ಬಂದಿರೋದು ನಾವು ಇಲ್ಲಿಗೆ. ನಾವು ಪ್ರತಿ ವರ್ಷ ನಾಗರ ಮಾಡ್ತೀವಿ ಅಲ್ವಲ್ಲ, ಇದೇನೆ. ನಾವು ಸಿಂಪಲಾಗಿ ಇಷ್ಟೇನೆ. ನಾಗರ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ಊಟ ಎಲ್ಲ ಇಟ್ಟು ನಾಗರ ಮಾಡ್ತಾರೆ, ಒಬ್ಬೊಬ್ಬರು ಕೂಳೆ ನಾಗರ ಅಂತ ಮಾಡ್ತಾರೆ, ಒಬ್ಬೊಬ್ಬರು ಕಿಚಡಿ ಎಲ್ಲ ಇಟ್ಟು ನಾಗರ ಮಾಡ್ತಾರೆ. ನಮ್ಮ ಮನೆಯಲ್ಲಿ ತೊಮಟ ಮತ್ತು ಚಿಗಣಿಲಿ ಇಟ್ಟು ನಾವು ಪೂಜೆ ಮಾಡ್ತೀವಿ. ಇಲ್ಲೂ ಕೂಡ ಅಷ್ಟೇ, ಉತ್ತಕ್ಕೆಲ್ಲ ಹಾಲು ತೊಗೊಂಡೋಗಿದ್ವು, ಹಾಲು ತುಪ್ಪ ಎಲ್ಲ ತೊಗೊಂಡೋಗಿದ್ವು. ನೋಡಿ, ಇದು ನಾವು ಪೂಜೆ ಮಾಡಿದ್ದು. ದಾರ ಎಲ್ಲ ಸುತ್ತಿ ಎಲ್ಲ ಮಾಡಿದ್ವು. ನಾನು ಕೆಲವೊಂದು ಕ್ಲಿಪ್ಔಟ್ನ ಕೂಡ ಕಟ್ ಮಾಡಿದ್ದೀನಿ, ಕೆಲವೊಂದು ಕ್ಲಿಪ್ಔಟ್ನ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫೈನಲಿ ಪೂಜೆ ಮುಗಿಸ್ಕೊಂಡ್ವು ಎಲ್ಲರೂ. ಅಮ್ಮ, ಅಜ್ಜಿ, ಅತ್ತೆ ಎಲ್ಲ ಪೂಜೆ ಮಾಡಿದ್ವು. ಇಲ್ಲಿ ನೋಡಿ ಅರ್ಶಿನ ಕುಂಕುಮ ಇಟ್ವು ಅಲ್ಲಿ. ನಮ್ಮ ಅತ್ತೆ ಇಟ್ಟಿದ್ದಾರೆ, ಅದು ಹಚ್ಕೊಂಡೇ ಬಿಟ್ಟಿದೆ. ಅದಕ್ಕೆ ನಮ್ಮಮ್ಮ ಆರಿಸ್ತಿದ್ದಾರೆ. ಆರಿಸ್ಬಿಟ್ಟು ಸೈಡಲ್ಲಿ ಎತ್ತಿ ಹಾಕ್ಬಿಡು ಅಂತ ಹೇಳಿದೆ. ಎತ್ಬಿಟ್ಟು ಹಾಕಿದ್ರು. ಇಲ್ಲಿ ತುಂಬ ಜನ ಬರ್ತಾರೆ, ತುಂಬ ಜನ ಪೂಜೆ ಮಾಡ್ತಾರೆ. ಶ್ರಾವಣ ಮಾಸ ಆಗಿರೋದನ್ನ ಆಲ್ಮೋಸ್ಟ್ ಎಲ್ಲ ಮಾಡ್ತಿದ್ದಾರೆ. ನನ್ನ ಮಗನೂ ಕೂಡ ಪೂಜೆ ಮಾಡ್ತಿದ್ದಾನೆ. ನನ್ನ ಮಗನ್ನ ನಾನು ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದಾಗ ಎಷ್ಟು ಪುಟ್ಟೋಗಿದ್ದ, ಈಗ ಎಷ್ಟು ದೊಡ್ಡವನಾಗಿದ್ದಾನೆ, ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ನೋಡಿ, ನನ್ನ ಮಗ ಎಷ್ಟು ಪ್ರೀತಿಯಿಂದ ಉತ್ತಕ್ಕೆ ಹಾಲು ಬಿಡ್ತಿದ್ದಾನೆ. ಅವನು ಸುಮಾರು ದಿವಸದಿಂದ 20 ಡೇಸ್ ಆಯಿತು. 20 ಡೇಸಿಂದ ನಮ್ಮನ್ನು ಕೇಳ್ತಿದ್ದ, ಯಾವಾಗ ಹೋಗೋಣ ಯಾವಾಗ ಹೋಗೋಣ ಯಾವಾಗ ಹೋಗೋಣ ಯಾವಾಗ ಹೋಗೋಣ. ನನ್ನ ಮಗನಿಗೆ ಮಾತ್ರ, ದೊಡ್ಡ ಮಗನಿಗೆ ದೇವ್ರುಗಳು ಮಾಡೋದು, ದೇವ್ರ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ತುಂಬ ಭಕ್ತಿಯಿಂದನೂ ಮಾಡ್ತಾನೆ, ತುಂಬ ಖುಷಿಯಿಂದನೂ ಹೊರಡ್ತಾನೆ. ಎಲ್ಲರೂ ಹೋಗ್ಬೇಕಂದ್ರೆ ನಾವು ಮಧ್ಯರಾತ್ರಿ 1 ಗಂಟೆಲಿ ಎಬ್ಬರಿಸಿದ್ರು ನಾವು ಆಚೆ ಹೋಗೋಣ ನಡಿ ಅಂದರೆ ಪಟ್ಟಂತ ಎದ್ದು ಕೂತ್ಕೊಂಡ್ಬಿಡ್ತಾನೆ. ಅದೇ ದೊಡ್ಡ ಖುಷಿ ನನಗೆ. ನಿದ್ದೆ ಮಾಡಬೇಕು, ಹಠ ಮಾಡೋದು, ಎಳ್ದಾಡಿಸ್ಕೋಬೇಕು ಆ ಥರ ಎಲ್ಲ ಏನೂ ಇಲ್ಲ. ನನಗೂ ತುಂಬ ಖುಷಿ ಆಯಿತು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಿದೆ ಇವತ್ತು ಪೂಜೆ ಮಾಡ್ತಾ ಇರೋದು. ಎಲ್ಲ ಗೊಂದಲಗಳೆಲ್ಲ ಬಿಡುಗಡೆ ಆಯಿತು. ನಾಗಪ್ಪನ ಕಡೆಯಿಂದ ಇದ್ದಿದ್ದ ಗೊಂದಲಗಳು. ಬಟ್ ಏನೋ ಒಂಥರ ಮೈಂಡ್ ರಿಲೀಫ್ ಆಯಿತು. ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡ್ತಿದ್ದಾರೆ. ನಮ್ಮ ಮನೆಯಲ್ಲಿ ಯಾವ ಥರ ಅಂದರೆ, ದೇವರು ಅಂದರೆ ಆದಷ್ಟು ತುಂಬ ಭಕ್ತಿಪೂರ್ವಕವಾಗಿ ಪೂಜೆ ಮಾಡ್ತಾರೆ. ಫೈನಲಿ ಊಟ ಮಾಡ್ಕೊಂಡಿದ್ದೆ. ಅಲ್ಲೇ ಬಜ್ಜಿ ನಾನು ಊಟ ತೊಗೊಂಡೋಗಿದ್ದೆ. ಫೈನಲಿ ಮತ್ತೆ ನೆಕ್ಸ್ಟ್ ನನ್ನ ಮಗ ಬಂದು ಆಟ ಸಾಮಾನು ಬೇಕು ಅಂತ ಕೇಳ್ತಿದ್ದ. ಅದಕ್ಕೋಸ್ಕರ ಆಟ ಸಾಮಾನು ತೊಗೊಂಬರೋಣ ಅಂತ ಹೋದ್ವು. ನೋಡಿ, ತುಂಬ ಅಂಗಡಿಗಳಿರುತ್ತೆ ಈ ಥರ. ನೀವುಗಳು ಯಾವ್ದಾದ್ರು ದೇವಸ್ಥಾನಗಳ್ಗೆ ಹೋದಾಗ ನಿಮ್ಮ ಮಕ್ಕಳು ಇದೇ ಥರ ಮಾಡ್ತಾರೋ ಹೇಳಿ, ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನೋಡಿ, ನನ್ನ ಮಗ ಆ ಐಟಮ್ ಬೇಕು, ಈ ಐಟಮ್ ಬೇಕು, ಅವನ ಹತ್ರ ಇದೆ, ಇದ್ರೂ ಆಸೆ ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು. ಇಲ್ಲಿ ಕೇಳ್ದ, ಇಲ್ಲಿ ನೋಡ್ದ, ಇಲ್ಲಿ ಅವನಿಗೆ ಯಾವುದು ಕಂಫರ್ಟಬಲ್ ಅನ್ನಿಸ್ಲಿಲ್ಲ, ಚೆನ್ನಾಗಿರಲಿಲ್ಲ, ಮತ್ತೆ ಬಂದ. ಈ ಕಡೆ ನೋಡಿ, ಇಲ್ಲಿ ಆಟ ಆಡೋಕ್ಕೆ ಮಕ್ಕಳಿಗೆ ಈ ಥರ ಎಲ್ಲ ಇದೆ. ಬಟ್ ಯಾರೂ ಇರಲಿಲ್ಲ ಆಡಿಸೋರು. ಡೆಮಾಲಿಷ್ ಆಗಿದೆ. ದೇವಸ್ಥಾನ ಫಸ್ಟ್ ಇಲ್ಲೇ ಇದ್ದಿದ್ದು, ಈ ಗರ್ಭಗುಡಿ ಈಗ ಡೆಮಾಲಿಷ್ ಮಾಡಿದ್ದಾರೆ. ಎಲ್ಲ ಹೊಸ್ದಾಗಿ ಕಟ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ, ನೋಡಬೇಕು. ನೋಡಿ, ಈ ಥರ ಎಲ್ಲ ಅಂಗಡಿಗಳು ಜೋಡಿಸ್ಕೊಂಡಿದ್ದಾರೆ. ಯಾರೆಲ್ಲ ಈ ಥರ ಅಂಗಡಿಗಳಲ್ಲಿ ಬಳೆ ತೊಗೊಂಡಿದ್ದೀರಾ ಹೇಳಿ.
ನಮ್ಮ ಮನೇಲಿರೋ ಮತ್ತೆ ನಮ್ಮ ಅಜ್ಜಿ ಎಲ್ಲ ತೊಗೊಂಡ್ರು. ಆಲ್ಮೋಸ್ಟ್ ನಾನು ಬಳೆ ಕಡಿಮೆನೇ ಹಾಕೊಳ್ಳೋದು. ಫೈನಲಿ ನನ್ನ ಮಗ ಈ ಅಂಗಡಿಗೆ ಬಂದ. ಈ ಅಂಗಡೀಲಿ ಬಂದು ಒಂದು ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಂಡ. ಸ್ವಲ್ಪ ಜಾಸ್ತಿನೇ ತೊಗೊಂಡ. ಅದನ್ನೆಲ್ಲ ಏನೇನು ತೊಗೊಂಡು ಹೋಗಿದ್ವು ನಾವು ಅಂತ ಲಾಸ್ಟಲ್ಲಿ ನಿಮಗೆ ವೀಡಿಯೋನ ಕ್ಲಿಪ್ ಔಟ್ ತೋರಿಸ್ತೀನಿ ನೋಡಿ. ಮತ್ತೆ ಎಲ್ಲ ತೊಗೊಂಡು ಎಲ್ಲ ಹೊರಟ್ವು. ಮತ್ತೆ ಅಲ್ಲಿಂದ ಹೊರಟ್ವು. ಸುಮಾರು 1 ಗಂಟೆ ಆಗಿತ್ತು ನೋಡಿ. ಇವ್ರ ಅಪ್ಪ ಮಗನ ಮಧ್ಯದಲ್ಲಿ ಟಿಕ್ ಟಾಕ್ ಮಾಡಿ ಅಂತ ಹೇಳಿದೆ. ಇಬ್ಬರು ಟಿಕ್ ಟಾಕ್ ಮಾಡ್ತಿದ್ದಾರೆ. ಏನೋ ಒಂಥರ ಖುಷಿ ಅವ್ರಿಗೆ. ಫೈನಲಿ ಕಂಪ್ಲೀಟ್ ಮಾಡಿ ಹೊರಟ್ವು ಎಲ್ಲರೂ ನೋಡಿ. ಎಲ್ಲರೂ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀನು ಮಾಡಮ್ಮ. ಏ ಶಾಂತಿ ಮಾಡು ಮಾಡಮ್ಮ. ನೋಡಿ ಇಲ್ಲಿ ನನ್ನ ಮಗ ಈಗ ಚಾನಲ್ ಬಗ್ಗೆ ಹೇಳ್ತಾನೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಖುಷಿಯಾಗಿತ್ತು. ಏನೋ ಒಂಥರ ಖುಷಿ ಅಲ್ವಾ, ಫ್ಯಾಮಿಲಿ ಜೊತೆ ಹೋಗೋದು, ಅದರಲ್ಲೂ ಆಚೆ ಔಟ್ಸೈಡ್ ಊಟ ಮಾಡೋದು, ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿತ್ತು. ಈ ಥರ ಸಿಕ್ಕಾಬಿಟ್ಟು ಇಷ್ಟ. ಅದು ನನಗೆ ಇಷ್ಟೇ ಟೈರ್ಡ್ ಆಗಿ, ನನಗೆ ಇಷ್ಟೇ ಸುಸ್ತಾಗಿ ನನಗೆ ಬೇಜಾರಾಗಲ್ಲ. ಬಟ್ ನನಗೆ ಆ ಥರ ಇಷ್ಟ. ಹೋಗ್ಬೇಕು ಗೊತ್ತಾಗ್ತಿದೆ ಅನ್ಸುತ್ತೆ. ಸಾಂಗ್ ಕೂಡ ಕೇಳಿಸ್ತಿದೆ. ಹೋಗ್ತಾ ಹೋಗ್ತಾ ಮೋಡ ಆಗೋಯ್ತು. ಮೋಡ ನೋಡಿ ಫುಲ್ಲು ಕ್ಲೌಡ್ ಆಗೋಯ್ತು. ಸ್ವಲ್ಪ ದೂರ ಮೋಡ, ಸ್ವಲ್ಪ ದೂರ ಬಿಸಿಲು, ಸ್ವಲ್ಪ ದೂರ ಮೋಡ, ಸ್ವಲ್ಪ ದೂರ ಬಿಸಿಲು. ಹಸ್ಬೆಂಡ್ 80 ಹೋಗ್ತಾಯಿದ್ರು. ಯಾಕಷ್ಟು ಸ್ಪೀಡಾಗಿ ಹೋಗ್ತಿದ್ರ ಅಂತ ಕೇಳಿದೆ. ಸ್ವಲ್ಪ ಕೆಲಸ ಇದೆ ಅಂತ ಅಂದರು. ನಮ್ಮನ್ನೆಲ್ಲ ಕರ್ಕೊಂಡೋಗ್ಬಿಟ್ಬಿಟ್ಟು ನಾನು ಸ್ವಲ್ಪ ಆಚೆ ಹೋಗಬೇಕು ಅಂತ ಹೇಳಿದ್ರು. 2 o'clock ಮನೇಲೇ ಇದ್ವು ನಾವು. ಆಲ್ಮೋಸ್ಟು 12 o'clock ಪೂಜೆ ಎಲ್ಲ ಮುಗೀತು. ಊಟ ಗೀಟ ಮಾಡ್ಕೊಂಡು ನಿಧಾನಕ್ಕೆ ಹೊರಟ್ವು. ಮನೆಗೆ ಬರೋಷ್ಟೊತ್ತಿಗೆ 2 ಗಂಟೆ ಆಯಿತು. 2 ಗಂಟೆಗೆಲ್ಲ ಬಂದೇ ಬಿಟ್ವು. ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದು. ಸ್ವಲ್ಪ ಟಯರ್ಡ್ ಆಗಿದೆ. ಫೈನಲಿ ರೀಚ್ ಆಗ್ತಾಯಿದ್ದೀವಿ ನಮ್ಮೂರ ಹತ್ತತ್ರ ನೋಡಿ. ಇಷ್ಟು ಗ್ರೀನ್ ಆಗಿದೆ. ಇದೆಲ್ಲ ನಮ್ಮೂರು ರೋಡು, ನಾವು ಓಡಾಡೋ ರೋಡ್ಗಳು. ಇದೇನು ಬಂದು ನಮ್ಮದು ಆರ್ನಹಳ್ಳಿ ಎಳವಾರೆ ರೋಡು. ಫೈನಲಿ ಬಂದೆ. ಇನ್ನೂ ಒಂಥರ ಖುಷಿ. ಇದು ನೋಡಿ ನಮ್ಮ ಎಳವಾರಮ್ಮಂದು ಆರ್ಚು ಹೆಂಗೆ ಕಾಣಿಸ್ತಿದ್ದಾಳೆ ಅಮ್ಮನ ಆರ್ಚು. ಇದು ನಮ್ಮ ಎಳವಾರೆ ಕೆರೆ ಬಂದು. ಇಲ್ಲಿ ನಮ್ಮ ಗ್ರಾಮ ದೇವತೆ ಇಲ್ಲೇ ನೆಲೆಸಿರೋದು. ನಮ್ಮ ಗ್ರಾಮ ದೇವತೆ ಊರಿದು. ತಾಯಿ ನನ್ನಮ್ಮ ನಮ್ಮನ್ನೆಲ್ಲನೂ ಚೆನ್ನಾಗಿ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ನೆಲೆ ಮಾಡಿಕೊಟ್ಟಿದ್ದಾಳೆ. ನೆಮ್ಮದಿಯಾಗಿದ್ದೀವಿ. ಬೇರೆ ಊರುಗಳಿಗೂ ನಮ್ಮ ಊರುಗಳಿಗೂ ತುಂಬ ಡಿಫ್ರೆನ್ಸ್ ಇದೆ. ನಾವು ನೆಮ್ಮದಿಯಿಂದ ನಮ್ಮನ್ನು ಕಾಪಾಡ್ಕೊಂಡು ಹೋಗ್ತಿದ್ದಾಳೆ ತಾಯಿ. ಅದೇ ಖುಷಿ ನಮಗೆ. ಇದೇನು ಏರಿ ಅಂತ ಇರುತ್ತೆ ಅಲ್ಲಿ ಹೋಗ್ತಾ ಇದೆ ನಮ್ಮ ಗಾಡಿ. ಇದು ಏನು ರೋಡ್ ಅಂದರೆ ಅರಸೀಕೆರೆ ಹಾಸನ ರೋಡ್ ಅಂತ. ಅರಸೀಕೆರೆ ಟು ಹಾಸನ ರೋಡ್ ನೋಡಿ. ಫೈನಲಿ ನಮ್ಮೂರು ಬಂತು. ಕೊನೆಗೂ ಮುಗಿಸ್ಕೊಂಡು ಬಂದ್ವು. ಇವತ್ತಿನ 1 day ಟ್ರಾವೆಲಿಂಗ್ ಟ್ರಿಪ್ನ ಫಸ್ಟ್ ಇವಾಗ ಒಂದೊಂದೇ ಸೀಟ್ ಇಳಿಯುತ್ತೆ. ಒಂದೊಂದೇ ಸೀಟು ಸ್ವಲ್ಪ ಗ್ಯಾಪ್ ಇರೋದ್ರಿಂದ 100 meters ಮನೆ ದೂರ ಇದೆ ನಮ್ಮ ಅಜ್ಜಿದು ನಮ್ಮ ಅಮ್ಮಂದು. ಇಬ್ಬರೂ ಒಂದೇ ಹತ್ರ ಇಳಿಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಇದು ನೋಡಿ ನಮ್ಮದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು. ನಮ್ಮೂರಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಫೈನಲಿ ಬಂದ್ವು. ಇಲ್ಲಿ ಅಮ್ಮನ ಮನೆ ಹತ್ರನೂ ಅಜ್ಜಿ ಮನೆ ಹತ್ರನೂ ಮಿಡಲಲ್ಲಿ ಗಾಡಿ ಹಾಕಿದ್ರು ಹಸ್ಬೆಂಡು. ಅವ್ರನ್ನ ಇಳೀಲಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಪುರಿ ಖಾರ ಕೊಡಿಸಿದ್ರು ನಮ್ಮ ಹಸ್ಬೆಂಡೇ. ಅವನ್ನೆಲ್ಲ ತೊಗೊಂಡ್ರು, ಇಳ್ಕೊಂಡ್ರು ಅವರು. ಆಮೇಲೆ ಊರೊಳಗಡೆ ಬಂದ್ವು ನಾವು. ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಮಾರ್ನಿಂಗ್ ಬೇಗ ಇದ್ದಿದ್ದು. ಅದ್ರ ಮಧ್ಯೆ ಗಣೇಶ ಕಲೆಕ್ಷನಿಗೆ ಮಕ್ಕಳು ಬೇರೆನೆ. ನಮ್ಮ ಮನೆಯವ್ರು ನಾನು ಈ ಊರವನ್ನೇ ಬಿಡೋ ಸೈಡು ಅಂತ ಹೇಳ್ಬಿಟ್ಟು ಜೋರಾಗಿ ಆವಾಜ್ ಹಾಕ್ಬಿಟ್ಟು ಬರ್ತಿದ್ರು. ನಾನು ಯಾಕೆ ಹಂಗಂದೆ ಅವ್ರಿಗೆ ಅಂತ ಅಂದೆ. ಇವ್ರಿಗೂ ಕೊಟ್ಟು ದೊಡ್ಡವ್ರಿಗೂ ಕೊಡಬೇಕು ಕಲೆಕ್ಷನ್ನ. ಇವ್ರಿಗೂ ನಮಗೆ ಬಂದಿದ್ದಾರೆ ಕಲೆಕ್ಷನ್ ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ಬೈಕೊಂಬರ್ತಾಯಿದ್ರು ನೋಡಿ. ಬಂತು ಮನೆ. ಫೈನಲಿ ನನ್ನ ಮುದ್ದಿನ ಮನೆ ಬಂತು.
ನಾವೆಲ್ಲೇ ಹೋದ್ರೂ ಮನೆಗೆ ಬಂದಾಗ ಆಗೋ ಖುಷಿ ನೆಮ್ಮದಿ ಎಲ್ಲೂ ಸಿಗೋದಿಲ್ಲ. ನಮ್ಮ ಮಾವ ನೋಡಿ ಫ್ರೆಂಡ್ಸ್, ಅಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಸ್ವಲ್ಪ ಆಟ ಸಾಮಾನು ಬೇಕು ಅಂತ ಕೇಳ್ದ ಅಂತೇಳ್ಬಿಟ್ಟು ಕೊಡಿಸ್ದೆ. ನೋಡಿ ಅವ್ನು ಈ ಥರದ್ದು ಜೀಪ್ಗಳು ಮ್ಯಾಕ್ಸಿಮಮ್ ಅಂದರೂ ಒಂದು 50 to 60 ಇದೆ. ಆದರೂ ಪರವಾಗಿಲ್ಲ, ಅವನಿಗೆ ಒಂಥರ ಹುಚ್ಚು ಆಟ ಸಾಮಾನು ಅಂದರೆ. ಅದರಲ್ಲೂ ನೋಡಿ ಎಲ್ಲ ಥರ ತೊಗೊಂಡ. ನೋಡಿ ಇದನ್ನು ತೊಗೊಂಡ, ABCD ಆಮೇಲೆ ಈ ಥರದ್ದು ತೊಗೊಂಡ, ಆಮೇಲೆ ಗನ್ ತೊಗೊಂಡ. ಅದಿದಾಗಿ ನನ್ನ ಮಗ ಫೈನಲಿ ಪಾಪ ನನ್ನ ಮಗನಿಗೆ ಅಂತ, ಚಿಕ್ಕ ಮಗನಿಗೆ ಅಂತ ಕೊಡ್ತಿದ್ದಿದ್ದು ಒಂದೇ. ಆಲ್ಮೋಸ್ಟ್ ಅವನಿಗೆ ಅಂತ ಬೇರೆ ಥರ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ವು. ಬಟ್ ಈ ಥರದ್ದು ನಮಗೆ ಸ್ಪೆಷಲ್ ಅನ್ನಿಸ್ತು. ತುಂಬ ಚೆನ್ನಾಗಿದೆ, ವೀಲ್ ಟೈಪ್ ಇದೆ, ಬಾಲ್ ಟೈಪ್ಸು. ನೋಡಿ ಮೂವ್ ಆಗುತ್ತೆ, ತುಂಬ ಚೆನ್ನಾಗಿತ್ತು, ತೊಗೊಂಬಂದ್ವು. ಅದರಲ್ಲೂ ನಾವು ಐಟಮ್ಸ್ಗಳನ್ನ ಈ ಥರ ದೇವಸ್ಥಾನಗಳಿಗೆಲ್ಲ ಹೋದಾಗ ತೊಗೊಳಕ್ಕೆ ಹೋದರೆ ಮಕ್ಕಳು ಹಠ ಮಾಡೋದನ್ನ ನೋಡಿ ಅವರಿನ್ನೂ ಕೂಡ ರೇಟ್ನ ಜಾಸ್ತಿನೇ ಮಾಡ್ತಾರೆ. ಇವನು ಆಟ ಸಾಮಾನಿಗೆ ಇವತ್ತೇನಿಲ್ಲ ಅಂದರೂ 600 ಮೇಲಾಯಿತು. ಸಿಕ್ಕಾಬಿಟ್ಟೆ ಮಕ್ಕಳು ಬೇಕು ಅಂತ ಅಂದ್ಬಿಟ್ರೆ ಅವರು ರೇಟ್ಗಳನ್ನೂ ಕೂಡ ಅದೇ ಥರ ಜಾಸ್ತಿ ಮಾಡ್ತಾರೆ. ಚಿನ್ನಿ ನೋಡಿ ಇಷ್ಟೆಲ್ಲ ಆಟ ಸಾಮಾನು ತೊಗೊಂಡು ಬಂದ್ರಲ್ಲಿ. ಅದರ ಸ್ಪೆಷಲ್ ಅಂದರೆ ಇದೇನೆ, ತುಂಬ ಚೆನ್ನಾಗಿದೆ ಇದು. ಜಸ್ಟ್ 80 rupees ಅಷ್ಟೇ ಇದು. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕ್ಯೂಟಾಗಿತ್ತು. ಜಸ್ಟ್ 80 rupees ಅಷ್ಟೇ ಇದು. ನನ್ನ ಮಗ ಅದನ್ನ ಇಟ್ಕೊಂಡು ಆಟ ಆಡ್ತಿದ್ದಾನೆ. ಇನ್ನೆಲ್ಲ ಸುರಿದ್ಬಿಟ್ಟು ಹೋಗಿದ್ದಾನೆ. ಫೈನಲಿ ಇವತ್ತು ತುಂಬಾ ಟಯರ್ಡ್ ಆಗಿದೆ, ಸಖತ್ ಸುಸ್ತು ಕೂಡ ಆಗಿದೆ. ಚಿರಮ್ಮ ಇದನ್ನೆಲ್ಲ ಎತ್ತಿಡು ಪುಟ, ಸಂಜೆ ಆಯಿತು, ಇದೆಲ್ಲ ಎತ್ತಿಡು. ಪಾಪು ಬಾಯಿಗೆ ಹಾಕೋತಾನೆ. ಸಂಜೆ ಏನಾದರೂ ಸ್ವಲ್ಪ ಸಾಂಬಾರಿಲ್ಲ, ಸ್ವಲ್ಪ ಸಾಂಬಾರು ಏನಾದರೂ ಫ್ರೆಶಾಗಿ ಸಾಂಬಾರು ಮಾಡಿಕೊಂಡು ಊಟ ಮಾಡಿ ಇವತ್ತಿನ ಡೇ ಇಲ್ಲಿ ಕ್ಲಿಯರ್ ಆಗುತ್ತೆ. ನಾಳೆ ಕೃಷ್ಣ ಜನ್ಮಾಷ್ಟಮಿ ಇದೆ. ಮಕ್ಕಳು ಸ್ಕೂಲಲ್ಲಿ ಹಾಕಿದ್ದಾರೆ, ಮೆಮೊ ಹಾಕಿದ್ದಾರೆ, ನೋಡಬೇಕು. ಬಟ್ ಇವನು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನೋಡೋಣ ನಾಳೆ ಹೇಗಿರುತ್ತೆ ಡೇ ಅಂತ. ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಶೇಷ ಲಾಗ್ ಜೊತೆ ನಿಮ್ಮ ಜೊತೆ ಬರ್ತೀನಿ. ಇವತ್ತಿನ ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್. ಅದರ ಜೊತೆಗೆ ಯಾರೆಲ್ಲ ನನ್ನ ವಿಡಿಯೋನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.